ಕೆ ಶಿವರಾಮ್ ಅವರ ಅಕಾಲ ಮರಣ ಒಂದು ತುಂಬಲಾರದ ನಷ್ಟ. ಕಳೆದ 40 ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ. ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಮತ್ತು ಧ್ವನಿ ಇಲ್ಲದವರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ದಿನಗಳಿಂದ ಅವ್ರನ್ನ ಬಲ್ಲೆ. ಅವರೊಬ್ಬ ಛಲಗಾರ, ಹೋರಾಟಗಾರ, ಕಲೆಗಾರ, ಭಾಳ ವರ್ಣಮಯವಾದಂಥ ಅವರ ಜೀವನದಲ್ಲಿ ಜೊತೆಯಲ್ಲಿ ನಾನು ಕಂಡಿರ್ತಕ್ಕಂಥವನು. ನಮ್ಮ ರಾಜಾಜಿನಗರ ಕ್ಷೇತ್ರದಲ್ಲೇ ವಾಸವಾಗಿದ್ದಂಥವರು, ಫಸ್ಟ್ ಎನ್ ಬ್ಲಾಕಲ್ಲಿದ್ದವರು, ತದನಂತರ ಪಶ್ಚಿಮ ಘಾಟ್ ರಸ್ತೆಯಲ್ಲಿ ಬಂದಂಥವರು. ಅವರು ಕನ್ನಡದ ಬಗ್ಗೆ ಇದ್ದಂಥ ಪ್ರೀತಿ, ಈ ನಾಡಿನ ಬಗ್ಗೆ ಇದ್ದಂತಹ ಪ್ರೀತಿ ಮತ್ತು ಅವರು IAS ಕನ್ನಡದಲ್ಲಿ ಬರೆಯೋದ್ರ ಜೊತೆಯಲ್ಲಿ ಇದು ಸಾಧ್ಯ ಅಂತಕ್ಕಂಥದ್ದನ್ನ ಮಾಡಿ ತೋರಿಸಿ ಭಾಳಷ್ಟು ಜನ ಕರ್ನಾಟಕದ ಯುವಕ ಯುವತಿಯರಿಗೆ ಪ್ರೇರಣೆಯನ್ನು ನೀಡಿದ್ದಾರೆ. ಜೊತೆಯಲ್ಲಿ DC ಡೆವಲಪ್ಮೆಂಟ್ ಆಗಿ ನಾನು ಕಾರ್ಪೊರೇಟ್ರಾಗಿ ಕೆಲಸ ಮಾಡ್ತಾಯಿದ್ದ ದಿನಗಳಲ್ಲಿ ಬಹುಶಃ ಭಾಳಷ್ಟು ಇನಿಷಿಯೇಟಿವ್ಗಳನ್ನು ಮಾಡಿದ್ರು. ಅವ್ರ ಮನೆ ಪಕ್ಕದಲ್ಲೇ ಸೆಂಟ್ ತೆರೇಸಾ ಕಾಂಪೌಂಡ್ ಪಕ್ಕದಲ್ಲೇ ಗುಡಿಸಲುಗಳಿತ್ತು. ಬಹುಶಃ ಆ ದಿನಗಳಲ್ಲಿ ಆ ಗುಡಿಸಲಲ್ಲಿ ಯಾಕಿರಬೇಕು ಅಂತೇಳಿ ಕೂಡಲೇ ಮನೆಯನ್ನು ಕಟ್ಟಿಸ್ಕೊಟ್ರು ಮತ್ತು ಬೇರೆ ಹಲವಾರು ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು. ಜೊತೆಯಲ್ಲಿ ಯಾವುದೇ ಅನ್ಯಾಯಗಳಾದಾಗ ಅವರು ಬಿಡ್ತಾ ಇರಲಿಲ್ಲ. ಮತ್ತು ಚಲನಚಿತ್ರ ರಂಗದಲ್ಲೂ ಸಹ ಅವರು ಮಾಡಿರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ. ನವೀನ ಸಂಗತಿ ಕಳೆದ 1.5 ತಿಂಗಳಿಂದ ಕೂತ್ಕೊಂಡು ಜೊತೆಯಲ್ಲೇ ಮಾತಾಡಿದ ಪಶ್ಚಿಮ ಘಾಟ್ ರಸ್ತೆ ಮನೆಯಲ್ಲಿ ಅವರು ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡಬೇಕಾಗಿತ್ತು. ಪಾರ್ಲಿಮೆಂಟಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಿದ್ರು. ಆದರೆ ಏನಾಗುತ್ತೋ ಏನು ಮಾಡ್ತಾರೋ ನಾನು ಮೋಸ ಹೋದೆ ಅಂತಕ್ಕಂಥ ಮಾತನ್ನು ಅವರು ನೊಂದು ಹೇಳಿದರು. ಇದು ದುರಂತದ ಸಂಗತಿ. ಆದರೆ ನಿಜವಾಗ್ಲೂ ಕೆ ಶಿವರಾಮ್ ಅವರ ಜೀವನ ಸ್ಫೂರ್ತಿದಾಯಕ. ಮತ್ತು ಅವರು ಮನುಷ್ಯ ಹುಟ್ಟಿದ ಮೇಲೆ ಒಂದು ದಿವಸ ಹೋಗಲೇಬೇಕು. ಆದರೆ ಕೆಲವರು ಸತ್ತ ಮೇಲೂ ಬದುಕ್ತಾರೆ ಅನ್ನಲಿಕ್ಕೆ ಕೆ ಶಿವರಾಮ್ ಅವರು ಇವತ್ತು ಒಂದು ಉದಾಹರಣೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಭಾಳಷ್ಟು ಜನಗಳಿಗೆ ಉದ್ಯೋಗ ಅವಕಾಶಗಳಿರ್ಬೋದು ಮತ್ತು ನಾನು ಕಂಡಾಗೆ ಭಾಳಷ್ಟು ಜನ ಬಂದವರಲ್ಲಿ ಸಾಂತ್ವನವನ್ನು ನೊಂದಂತಹ ಯುವಕ ಯುವತಿಯರಿಗೆ ಮತ್ತು ಬಡ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಕ್ಕಂಥ ಹೃದಯವಂತಿಕೆ ಅವರಲ್ಲಿ ನಾನು ಕಂಡಿದ್ದೇನೆ. ಅಂಥ ಒಬ್ಬ ಮಹಾ ಗೆಳೆಯನನ್ನು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಮತ್ತು ಕ್ರಾಂತಿಕಾರಿ, ಅವರು ಯಾವುದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು. ಇವತ್ತು ಅವರ 3 ಜನ ಹೆಣ್ಮಕ್ಳು, ಅವರ ಪತ್ನಿಯವರಿಗೆ ಈ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಮತ್ತು ಕಳ್ಕೊಂಡಿರ್ತಕ್ಕಂಥ ಅವರ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ ಅವರ ಆದರ್ಶಗಳು ಅವರಲ್ಲಿ ನಿಂತು ಅವರ ಆತ್ಮಕ್ಕೆ ನಾವು ಅನುಸರಣೆ ಮಾಡೋದ್ರ ಮುಖೇನ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಕೆ ಶಿವರಾಮ್ ಅವರಿಗೆ ಇವತ್ತು ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ನಮಸ್ಕಾರ.